ದೇವಲ ಗಾಣಗಾಪುರ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಭೇಟಿ. ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿ ಅತಿಯಾದ ಮಳೆಯಿಂದಾಗಿ ಜಲಾವೃತಗೊಂಡ ಪ್ರದೇಶಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಇಂದು ಸ್ವತಃ ಭೇಟಿ ನೀಡಿ ಪರಿಶೀಲಿಸಿದರು. ಅಲ್ಲದೆ ಗಂಜಿ ಕೇಂದ್ರದಲ್ಲೂ ವಾಸ್ತವ್ಯ ಹೂಡಿರುವ ನಿರಾಶ್ರಿತರೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳ ಬಗ್ಗೆ ವಿಚಾರಿಸಿಕೊಂಡರು. ಸಚಿವರು ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಕ್ಷಣ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿ ಜನರಿಗೆ ಅಗತ್ಯ ಸೌಲಭ್ಯಗಳನ್ನು ಶೀಘ್ರದಲ್ಲೇ ಒದಗಿಸಲು ನಿರ್ದೇಶಿಸಿದರು. ಗಂಜಿ ಕೇಂದ್ರಗಳಲ್ಲಿ ಆಹಾರ, ಕುಡಿಯುವ ನೀರು, ಆರೋಗ್ಯ ಸೇವೆ ಮತ್ತು ಸುರಕ್ಷತಾ ವ್ಯವಸ್ಥೆಯನ್ನ ಬಲಪಡಿಸುವಂತೆ ಆದೇಶಿಸಿದರು. Around the and then comes like this. We are doing all this with the temporary measures, the permanent barricade. ಅಕ್ಕಡೆ ಹಾಕಿಲ್ಲ ಹಿಂದೆ ಬಿಟ್ಟಾರೆ. ಅಕ್ಕಡೆ ತಮ್ಮ ಈ ಕಡೆ ಬಾ, ಹಿಂದೆ ಬಾ. ಇವರೆಲ್ಲರಿಗೂ ಕ್ಲೋಸ್ ಮಾಡಿ ಯಾವುದಾವುದು ಮಠಗಳು ಗೇಟ್ ಚೇಂಜ್ ಸರ್ ಬ್ರಿಡ್ಜ್ ಹೊಸದಾಗುತ್ತೆ. ಹಿಂದೆ ಬರ್ರಿ. ಕೈ ಹಿಂದೆ ಬರ್ರಿ. ಡೆವಲಪ್ಮೆಂಟ್ ಆಗುತ್ತೆ ಸರ್. ಇಲ್ಲ ಅದು ಬಿಡಿ, ಅಲ್ಲಿ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಲ್ಲ, ಸಂಸದರು ಹೋಗಿ ಮಾತಾಡಿ ಅಧಿಕಾರಿ ಹೇಳ್ರಪ್ಪ ನಿಮ್ಮ ಸ್ನೇಹಿತರಿಗೆ ಹಿಂದೆ ಬರ್ರಿ. ನೀವು ಹಿಂದೆ ಬರ್ರಿ. ಆಮೇಲೆ ಭೇಟಿ ಆಗ್ತಾವ ಸರ್. ಅವರು ಇಲ್ಲ ಮಿಕ್ಕಿದೆಲ್ಲ ಸಂಸ್ಕೃತದ ಮಾಡ್ಬೋದು. ಮೊದಲನೇದು ಇಂಪಾರ್ಟೆಂಟ್ ಅದು ಸರ್. ಸಮಗ್ರ ಅಭಿವೃದ್ಧಿ ಅದಂತೂ ಬಿಡಿ, ಅದು ದೊಡ್ಡದಿದೆ. ಅದು 300 ಕೋಟಿ ಮೇಲೆ ಬೇಕು. ಇವತ್ತು ತುರ್ತಾರಕ್ಕೆ ಹೋಗಿ ಸರ್. ಏನು ಮಣ್ಣು ಬರ್ಬೋದು. ಇದಾದ್ಮೇಲೆ ಮತ್ತೆ ಒಂದ್ಸರಿ ಬರ್ತೀವಿ ನಾನು. ಆಯ್ತು. ಸಮಾಜ ಮಾಡಿಸಿದ್ದೀವಿ. ಮಾಡ್ತಾ ಇದ್ದೀರಲ್ಲ. ಈ ಪರಿಶೀಲನಾ ಭೇಟಿಯಲ್ಲಿ ಜಿಲ್ಲಾಧಿಕಾರಿ ಫೌಜಿರ್ ತರನ್ನುಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು, ತಾಲೂಕು ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್, ಪಿಡಿಒ ಅನಸೂಯ, ಪಿಎಸ್ಐ ಸಂಗೀತಾ ಶಿಂಧೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಿಯಾಂಕ ಖರ್ಗೆ ಅವರು ಅಧಿಕಾರಿಗಳೊಂದಿಗೆ ಚರ್ಚಿಸಿ
ಹಾನಿಗೊಳಗಾದ ಪ್ರದೇಶಗಳಲ್ಲಿ ಜನರ ರಕ್ಷಣಾ ಕಾರ್ಯ, ಪರಿಹಾರ ಕ್ರಮ ಹಾಗೂ ಸಾರ್ವಜನಿಕರ ಭದ್ರತೆಗಾಗಿ ಅಗತ್ಯ ಮಾರ್ಗಸೂಚಿಗಳನ್ನು ನೀಡಿದ್ರು. ವರದಿ ಇಮ್ರಾನ್ ಮನಿಯಾರ, ಅಫ್ಜಲಪುರ. ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ? ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ.